ಆಲ್ ರೈಟ್, ಎಲ್ಲ ಬಂದರು ವಾಪಸ್ಸು. ನೋಡ್ರಪ್ಪ, ತುಂಬಾ ದೊಡ್ಡ ಟೂರ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಾನು ಮೊನ್ನೆ ಒಂದು ಸಲ ಡೈಲಾಗ್ ಹೊಡೆದಾಗ ನೀವು ಕೇಳಿಸ್ಕೊಂಡಿರ್ಬೋದು. ಬೈ ದ ವೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ದಿಸ್ ಇಸ್ ರಕ್ಷಿತ್ ಹಿಯರ್. ಹೌ ಯು ಡೂಯಿಂಗ್? ಎಲ್ಲರೂ ಹೇಗಿದ್ದೀರಾ? ಸೊ ಬರೀ ಮಾತಾಡ್ತೀನೋ ಇಲ್ಲ ರೈಡ್ ಹೋಗ್ತೀನೋ ಅಂತಲ್ಲ, ನಾನು ಸ್ವಲ್ಪ ಕಾಮಿಡಿ ಮಾಡ್ಕೊತಿದ್ದೆ. ನಾನು ಹೋಗ್ತಾರ ಸ್ಪೀಡ್ ನೋಡಿದ್ರೆ ಗ್ಯಾರಂಟಿ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ KTM ಮಾತ್ರ ಬೇಜಾನ್ ಕೆಲಸ ಮಾಡಿಸ್ಬಿಟ್ಟಿದ್ದೀನಿ. ಪ್ರೀವಿಯಸ್ ವೀಡಿಯೋದೆಲ್ಲ ನೋಡಿದ್ದೀರ, ಲೈಟಿಂಗ್ ಗೀಟಿಂಗ್ ಎಲ್ಲ ಆಗ್ತಾಯಿದ್ದೀನಲ್ಲ. ಸೊ ನೋಡಿ ಎಷ್ಟು ಕೆಲಸ ಆಗಿದೆ. ನಂತರ ಅಫ್ಕೋರ್ಸ್ ಯಾಕೋ ಸ್ವಲ್ಪ ಸೀರಿಯಸ್ ಆಗ್ತಾಯಿದ್ದೀನಿ ರೈಡ್ ಬಗ್ಗೆ. ಫಸ್ಟು ಜೂನ್ ಇಲ್ಲ ಸೆಕೆಂಡ್ ವೀಕಲ್ಲಿ ಅದಕ್ಕೊಂದು ದೊಡ್ಡ ಕತೆ ಇದೆ. ಐ ವಿಲ್ ಟೆಲ್ ಯು ವ್ಲಾಗಲ್ಲಿ ಮಾತಾಡ್ತಾ ನನಗೆ ಗೊತ್ತಿಲ್ಲ ಜೂನಲ್ಲೇ ರಿಲೀಸ್ ಆಗುತ್ತೆ, ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಎಡಿಟ್ ಮಾಡಲಿಕ್ಕೆ. ನೆಟ್ವರ್ಕ್ ಎಲ್ಲ ಇರೋಲ್ಲ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ನಾನು ಏನು ಮಾಡ್ತಾಯಿದ್ದೀನಿ, ಮಾತಾಡೋದ್ರಲ್ಲಿ ನಿಮ್ಗೊಂದು ಗೊತ್ತಾಗಿರುತ್ತೆ. ಕಮೆಂಟ್ರಲ್ಲಿ ತಿಳಿಸಿ ನೋಡೋಣ ಯಾವ ಕಡೆ ಹೋಗ್ತಾಯಿದ್ದೀನಿ ಅಂತ. ಸೊ ಫಸ್ಟ್ ಇಂಪಾರ್ಟೆಂಟು, ನಾನು ಹೋಗೋ ಕಡೆ ವಿಂಟರ್ ಗ್ಲೌಸ್ ಮ್ಯಾಂಡೇಟ್ರಿ, -ಡಿಗ್ರಿ ಓಡಿಸೋದ್ರಿಂದ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನನಗಿನ್ನೂ ಶೋರ್ ಇಲ್ಲ ಹೋಗ್ತೀನಿ ಅನ್ನೋದು, ಆಮೇಲೆ ಕಮೆಂಟ್ ಮಾಡಲ್ಲ, ಕಿಂಡಲ್ ಮಾಡಬೇಡ್ರಪ್ಪ. ಸೊ ದಿಸ್ ಇಸ್ ವಿಯಟರ ಆಲ್ ವಿಂಟರ್ ರೈನಿ ಗ್ಲೌಸ್. ಇದರಲ್ಲಿ ಮಳೆಯಲ್ಲೂ ವರ್ಕ್ ಆಗುತ್ತೆ, ಚಳಿಲೂ ವರ್ಕ್ ಆಗುತ್ತೆ. ಒಳಗಡೆ ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ ಇದೆ. ಏನು ಕ್ವಾಲಿಟಿ ಇದೆಯಲ್ಲ ಅಲ್ಲಿ ಚಳಿಲಿ ಹೋದ್ಮೇಲೆ ಗೊತ್ತಾಗೋದು. ಇದು ಬಂದುಬಿಟ್ಟು ಸೈಜ್ ಸ್ಮಾಲ್. ನನಗೆ ಸರ್ಪ್ರೈಸ್ ಅದು ಆ್ಯಕ್ಚುಲಿ. ನನ್ನ ಸೈಜ್ ಬಂದುಬಿಟ್ಟು ಲಾರ್ಜು. ಇದು ಹೆಂಗೆ ಸ್ಮಾಲ್ ಇದು ಫಿಟ್ ಆಯ್ತು ಅಂತ ನನಗೆ ಐಡಿಯಾ ಇಲ್ಲ. ಹೌಎವರ್ ಇದು ಪ್ರೈಸ್ ಬಂದುಬಿಟ್ಟು 3,699. ₹1 ಡಿಸ್ಕೌಂಟ್ ಕೊಡಲಿಲ್ಲ ಲೆಟ್ಸ್ ಗೇರಲ್ಲಿ. ಬಟ್ ನೆವರ್ದಲೆಸ್ ನನಗೆ ಬೇಕಾಗಿದ್ದು, ನನಗೆ ಸಿಗಬೇಕಾಗಿತ್ತು, ನಾನು ತೊಗೊಂಬಂದೆ. ಸೊ ಅದೊಂದು. ಅದಾದ ನಂತರ ಅಲ್ಲಿ ನನಗೆ ಒಂದು ಟಿ ಶರ್ಟ್ ಕೊಟ್ಟರು ಫ್ರೀಯಾಗೆ. ತೋರಿಸ್ತೀನಿ ಇನ್ನೊಂದು ಸಲ. ಟಿ ಶರ್ಟ್ ಕೊಟ್ಟರು. ಅದಾದಮೇಲೆ ಅಫ್ಕೋರ್ಸ್ 2 ಬಂಜಿ ತೊಗೊಂಡಿದ್ದೀನಿ. ನಂತರ ಬಂಜಿ ಕಾರ್ಡ್ ಇದೆ, ನೀವು ನೋಡಿರ್ಬೋದು ಪ್ರೀವಿಯಸ್ ಚಿಕ್ಕಮಂಗ್ಳೂರು ವ್ಲಾಗಲ್ಲೆಲ್ಲ ಯೂಸ್ ಮಾಡಿದೆ ಸಿಕ್ಕಾಬಟ್ಟೆ. ನನ್ನ ಚಿಕ್ಕಮಂಗ್ಳೂರು ಆಗಿರ್ಬೋದು, ಕನ್ಯಾಕುಮಾರಿ ರೈಡಲ್ಲಾಗಿರ್ಬೋದು, ಜಸ್ಟ್ ಒಂದು ಸ್ಮಾಲ್ ವೈಲ್ಡ್ ಕ್ರಾಫ್ಟ್ ಬ್ಯಾಕ್ ಪ್ಯಾಕಲ್ಲಿ 3 ಡೇ ಟೂರ್ ಮಾಡಿದ್ದೆ ನಾನು. ಸೊ ಇದಕ್ಕೆ ಏನಕ್ಕೆ ಹೇಳ್ತೀನಿ ಅಂದರೆ ತುಂಬ ಇಂಪಾರ್ಟೆಂಟ್. ಬಟ್ ಈ ಟೈಮ್ ನನಗೆ ರೆಸ್ಟ್ ತೊಗೊಳಕ್ಕಾಗಲ್ಲ, ಸ್ವಲ್ಪ ಕ್ವಾಲಿಟಿ ಇರೋದೇ ತೊಗೊಂಡೆ ನಾನು ರೈನಾಕ್ಸ್ದು. ಸೊ ದಿಸ್ ಇಸ್ ಅಬೌಟ್ ₹250 or ₹250 ಪರ್ ಪೀಸ್. ಆ್ಯಂಡ್ ಐ ಗಾಟ್ 2. ಯಾಕೆಂದರೆ ನಾನು ಬರ್ಬೇಕಾದ್ರೆ ಗಾಡೀಲಿ ಟೆಸ್ಟ್ ಮಾಡ್ಕೊಂಡು ಬರೋ ಅಭ್ಯಾಸ ಜಾಸ್ತಿ ನಮಗೆ. ನಮ್ಮ ಪ್ರೊಫೆಷನಲ್ಲಿ ಸ್ವಲ್ಪ ರಿಸರ್ಚ್ ಮೈಂಡ್ ಜಾಸ್ತಿ ನಂದು. ಏನಾದರೂ ನಾನು ಟೆಸ್ಟ್ ಮಾಡೇ ತೊಗೊಳ್ಳೋದು. ನಂತರ ಇದೊಂದು ಸೆಟ್ ಬ್ರೇಕ್ ಪ್ಯಾಡ್ ತೊಗೊಂಡಿದ್ದೀನಿ KTMದು. ನಾನು ಅಡ್ವೆಂಚರ್. ಇದು ಬಂದು ರೇರ್ ಬ್ರೇಕ್ ಪ್ಯಾಡು. ಬಿಚ್ಚೋದು ಹಾಕೋದಲ್ಲ, ನಾವೆಲ್ಲ ಪ್ರೋ. ಸೊ ಏನು ತಲೆ ಬಿಸಿ ಇಲ್ಲ, ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ. ಬಟ್ ನೆವರ್ದಲೆಸ್ ಸುಮ್ಮನೆ ಒಂದು ಬ್ಯಾಕಪ್ಗೆ ತೊಗೊಂಡೆ. 99% ಏನೂ ಆಗಲ್ಲ, ಬಟ್ ತುಂಬ ಯೂಸ್ ಮಾಡಿದ್ರೆ ಆಗ್ಬೋದು. ಆ್ಯಂಡ್ ಬಿಗ್ಗೆಸ್ಟ್ ಅನ್ಬಾಕ್ಸಿಂಗ್ ಬಂದು ಇದು ಲೈಟರ್, ಅದು ಕ್ಲಾ ಬ್ಯಾಗು. ಟಾಪ್ ಬಾಕ್ಸ್ ಮತ್ತು ಕ್ಲಾ ಬ್ಯಾಗ್ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ಐ ಥಾಟ್ ದ್ಯಾಟ್ ಫುಲ್ಲು ಪೈನಿಯರ್ ಸೆಟಪ್ ಮಾಡೋಣ ಅಂತ. ಬಟ್ ಮನೋರಬಿಲಿಟಿ ಕಮ್ಮಿ ಆಗುತ್ತೆ, ಆಮೇಲೆ ಸ್ವಲ್ಪ ರಿಸ್ಕು ಜಾಸ್ತಿ ಅಂದ್ಬಿಟ್ಟು ನಮ್ಮ ಸೀನಿಯರ್ಸು ತುಂಬ ಜನ ಎಲ್ಲ ಕೇಳಿದೆ ನಾನು. ಸೊ ಎವ್ರಿ ಒನ್ ರೆಕಮೆಂಡೆಡ್ ಕ್ಲಾ ಬ್ಯಾಗ್ಗೆ ಹೋಗು ಮಗ, ಸ್ವಲ್ಪ ಫಿಟ್ ಮಾಡೋದವೆಲ್ಲ ಸ್ವಲ್ಪ ಸರ್ಕಸ್ಸು. ಸೊ ಅದೆಲ್ಲ ಇದ್ದೇ ಇರಬೇಕಲ್ಲ ಆಬ್ವಿಯಸ್ಲಿ. ಈಸಿ ಆಗಿಬಿಟ್ರೆ ಏನು ಮಜಾ ಇರುತ್ತೆ. ಸೊ ಇದು ಐ ಗಾಟ್ ದಿಸ್ ಫ್ರಮ್ ಲೆಟ್ಸ್ ಗೇರ್ ಅಪ್ ಓನ್ಲಿ. ಸೊ ಇದು ಬಂದು 72 ಲೀಟರ್ಸು, ಫುಲ್ ವಾಟರ್ ಪ್ರೂಫು ಬೈ ದ ವೇ. ಮಾತ್ರ ಇವ್ರದ್ದು ಪ್ರಾಡಕ್ಟ್ಸು ಸಖತ್ತಾಗಿರುತ್ತಪ್ಪ. ವೆಯ್ಟರ್ ಅದು ಸ್ವಲ್ಪ ಚೆನ್ನಾಗಿ ಬ್ರ್ಯಾಂಡ್ ಮಾಡ್ಕೊಂಡ್ರೆ ಮಸ್ತ್ ಇರುತ್ತೆ. ನೋಡಿ, ನಾನು 5 ಅಡಿ 5.9 5.8 ಇದ್ದೀನಿ ಹೈಟು. ನೋಡಿ, ನಾನು ಅರ್ಧ ಅಷ್ಟಿದೆ ಹೈಟು. ಇದು ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ ವಾಟರ್ ಪ್ರೂಫ್ ಅಂತ ಹೆಂಗೆ ಗೊತ್ತಾ? ಇದನ್ನು ಹಂಗೆ ಹಾಕ್ಕೊಂಡು ಹೋಗ್ಬೋದು ನೀವು, ರಿಮೂವ್ ಮಾಡಿಬಿಟ್ಟು. ಗಾಡಿ ಮೇಲೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಇಲ್ಲಿ ನೋಡಿ, ಇಲ್ಲಿ ರಿಮೂವ್ ಮಾಡಿದ್ರೆ ಈ ಥರ ಇರುತ್ತಲ್ಲ ಲೈನರ್ಸು. ದಿಸ್ ವಿಲ್ ಇದರೊಳಗೆ ಹಾಕಿ ತುರುಕಿ ಇದನ್ನು ಹಿಂಗೆ ಮಡಚಿ ಆಬ್ವಿಯಸ್ಲಿ ಹಿಂಗೆ ರೋಲ್ ಮಾಡಿ ಆಮೇಲೆ ಇದನ್ನು ಹಿಂಗೆ ಹಾಕಬೇಕು. ಬಟ್ ಇದು ಫುಲ್ ಲೋಡ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ, ಅವಾಗ ಒಂದು ಐಡಿಯಾ ಬರುತ್ತೆ. ಇವಾಗ ತುಂಬ ಚಿಕ್ಕದಿದೆ, 2.5-3 kg ಇರ್ಬೋದು ಇದ್ರ ವೆಯ್ಟು ಅಪ್ರಾಕ್ಸಿಮೇಟ್ಲಿ. ಆ್ಯಂಡ್ ಅಡ್ವೆಂಚರ್ 390 ಮೇಲೆ ಹಂಗೆ ಗನ್ ಥರ ಕುತ್ಕೊಳುತ್ತೆ ಸೀಟ್ ಮೇಲೆ. ಯಾಕೆಂದರೆ ಸ್ವಲ್ಪ ಕೆಳಗಡೆ ಎಲ್ಲ ರಫ್ ಕೂಡ ಇದೆ. ಸೊ ಇದ್ರ ಜೊತೆ ಒಳಗೆ ಏನು ಬರುತ್ತೆ ಅಂತ ನೋಡೋಣ ಬನ್ನಿ. ಸೊ ಇದರೊಳಗೆ ಆಬ್ವಿಯಸ್ಲಿ ರೈನ್ ಕವರ್ ಇಲ್ಲ ಅಂದ್ರೆ ಆಗುತ್ತಾ, ಕೊಡಲೇಬೇಕು ಅವರು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನಂದರೆ ಇಲ್ಲಿದೆ ನೋಡಿ, ಇಲ್ಲಿ ಇಷ್ಟು ಎಷ್ಟಾಗಲ್ಲ ಅಂದರೆ ಆರಾಮಾಗಿ 2 ಜೆರಿ ಕ್ಯಾನ್ ಇಡ್ಬೋದು. ಜೆರಿ ಕ್ಯಾನ್ ಅಂದರೆ ದ ಒನ್ ದಟ್ ಯು ಕ್ಯಾರಿ ಫ್ಯೂಯಲ್ ವೆನ್ ಯು ಡೂಯಿಂಗ್ ರಿಯಲಿ ಲಾಂಗ್ ಡಿಸ್ಟೆನ್ಸಸ್. ಕ್ಲೂ ಕೊಟ್ಟಿದ್ದೀನಿ, ಎಲ್ಲಿ ಅಂತ ನೀವೇ ಹೇಳಿ. ಹೋಗಿಲ್ಲ ಅಂದರೆ ಬೈಬೇಡ್ರಪ್ಪ, ಪರ್ಸ್ನಲ್ ಡಿಪೆಂಡೆನ್ಸೀಸ್ ಎಲ್ಲ ಇದೆ ಸ್ವಲ್ಪ. ಸೊ 2 ಕಡೆನೂ ಇಟ್ಕೋಬೋದು. ಸೊ ಇದು ಪ್ಲ್ಯಾನು. ಸೊ ಇಟ್ಸ್ ದ ಬಿಗ್ಗೆಸ್ಟ್ ಅನ್ಬಾಕ್ಸಿಂಗ್. ನನಗೆ ಗೊತ್ತಿರೋ ನಾನು ಇಷ್ಟು ಕಂಟಿನ್ಯೂಸ್ ಆಗಿ ಯಾವುದೂ ಅನ್ಬಾಕ್ಸ್ ಮಾಡಿಲ್ಲ. ಸೊ ಇದು ರೈನ್ ಕವರ್ ಲೈಕ್ ಐ ಸೆಡ್. ಆಮೇಲೆ ಇದು ಟೈಮ್ ಮೆಕ್ಯಾನಿಸಮ್ ಬಂದ್ಬಿಟ್ಟು ಗಾಡಿ ಮೇಲೆ ಇಟ್ಟೆ ತೋರಿಸ್ತೀನಿ ನಾನು. ಸದ್ಯಕ್ಕಾಗಲ್ಲ, ಯಾವಾಗಾದ್ರೂ ಟೈಮ್ ಸಿಗ್ದಾಗ ತೋರಿಸ್ತೀನಿ. ಇಲ್ಲೇ ಇರ್ಬೋದು. ಸುಮಾರು ಪಾಕೆಟ್ಸ್ ಇವೆ.
ಇಲ್ಲಿ ಸುಮಾರು ಜಿಪ್ಸ್ ಇವೆ, ಸಿಕ್ಕಾಬಡೆ ಆಪ್ಷನ್ಸ್ ಇದೆ. ಹೋಪ್ಫುಲಿ ನನ್ನ ಪರ್ಪಸ್ನ ಸರ್ವ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಹಿಡ್ಕೊಳಕ್ಕೆಲ್ಲ. ನೋಡಿ ಈ ಸೈಡಲ್ಲಿ ಸ್ಟ್ರ್ಯಾಪ್ಸ್ ಎಲ್ಲ ಕೊಟ್ಟಿರೋದು. ಸೊ ವಿತ್ ದ್ಯಾಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಾನು ಹೋಗ್ಬಿಟ್ಟು KTM ಕೂಡ ಸರ್ವಿಸ್ ಮಾಡಿಸ್ಕೊಂಬಂದೆ. KTM ಸರ್ವಿಸ್ ಮಾಡಿಸ್ಬಿಟ್ಟು ಆರೆಂಜ್ ಅಸಿಸ್ಟ್ ಅಂತ ದೇ ವಿಲ್ ಚಾರ್ಜ್ ಅಬೌಟ್ 1000 rupees or 999. ಸೊ ಅದನ್ನು ಮಾಡಿಸ್ಕೊಂಬಂದೆ. ಆವಾಗಲೇ ಬ್ರೇಕ್ ಪ್ಯಾಡ್ಸ್ ತಂದಿದ್ದು. ಸೊ 6 months or 6,000 ಅಲ್ವಾ ಸರ್ವಿಸ್ KTM. 4th ಸರ್ವಿಸ್ ಮಾಡಿಸೋಣ ಅಂತ ಹೋದೆ. ಬರೀ 400 kilometer ಅಷ್ಟೇ ಓಡಿಸಿದ್ದೆ. ಸೊ ದೆನ್ ಏನೋ ಮಾಡಿಸ್ಬಿಡಿ ಸರ್ ಸರ್ವಿಸಲ್ಲ ಅಂದ್ಬಿಟ್ಟು ಈ ಜಸ್ಟ್ ಚೆಕ್ ದ ಬೇಸಿಕ್. ಆಮೇಲೆ ECU ಫೇಲ್ಯೂರ್ ತುಂಬ ಬರ್ತಾಯಿತ್ತು ನನಗೆ. ಸೊ ದೇ ರೆಕ್ಟಿಫೈಡ್ ಇಟ್. ಆ್ಯಂಡ್ ಆಲ್ಸೋ ದ ನ್ಯೂ ಅಡ್ವೆಂಚರ್ 2022 ಏನೇನು ಮೋಡ್ಸ್ ಇದೆ ಅದು ಆಲ್ರೆಡಿ ನನ್ನ ಗಾಡೀಲಿ ಆಲ್ರೆಡಿ ಫಸ್ಟಿಂದಾನೇ ಇತ್ತು. ಒಂದೇ ಒಂದು ಮೋಡ್ ಏನಿಲ್ಲ ಅಂದರೆ ರೈಡ್ ಮೋಡ್ ಒಂದು ಇರಲಿಲ್ಲ, ಬಟ್ ABS ಆನ್ ಆ್ಯಂಡ್ ಆಫ್ ಅವೆಲ್ಲ ಇತ್ತು. ತುಂಬ ಎಕ್ಸಾಜರೇಷನ್ ಮಾಡ್ತಾಯಿದ್ದಾರೆ. ನೋಡಿದೆ ಅಲ್ಲಿ ನಾನು ಮೊನ್ನೆ ಲೈಟಿಂಗ್ ಮಾಡ್ಸೋಕೆ ಹೋದಾಗ ಇನ್ನೊಂದು ಗಾಡಿ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ 4.5 ಲಕ್ಷ ಆಗಿದೆಯಂತೆ. ಗಾಡಿ ಕೊಡಬೇಕೋ ಬೇಡೋ ಅಂತ ನಾನು ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಆಬ್ವಿಯಸ್ಲಿ ಕೊಡೋದೆಲ್ಲ ಸದ್ಯಕ್ಕೆ ಸೀನ್ ಇಲ್ಲ. ಯಾಕೆಂದರೆ ನಾನು ಮಾಡಿಫಿಕೇಷನ್ಸ್ ಎಲ್ಲ ಮಾಡಿದ್ಮೇಲೆ ಸಖತ್ ಇಷ್ಟ ಆಗೋಗಿದೆ ಗಾಡಿ. ಸೀಟ್ ಲೋ ಮಾಡಿರೋದಾಗಿರ್ಬೋದು, ನೀವು ನೋಡಿದ್ದೀರಾ. ಆಮೇಲೆ ಎಕ್ಸಾಸ್ಟ್ ಸ್ಟ್ರೇಟ್ ಪೈಪ್ ಮಾಡ್ಕೊಂಡಿರೋದು, ಸೆಂಟ್ರಲ್ ಕ್ಯಾಟ್ ಬಾಕ್ಸ್ನ ಕನ್ವರ್ಟ್ ಮಾಡಿಬಿಟ್ಟು. ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಗುಡ್. ಆ್ಯಂಡ್ ಆಲ್ಸೋ ಸರ್ವಿಸ್ ಬಂದುಬಿಟ್ಟು 1600 ರೂಪಾಯಿ ಆಯಿತು. ಲೇಬರು ಮತ್ತು ಡ್ಯಾಂಪರ್ ರಬ್ಬರ್ ಒಂದಿರುತ್ತೆ ಪ್ಲೇ ಸ್ಪ್ರಾಕೆಟ್, ಅದು ಸ್ವಲ್ಪ ಮೂವ್ ಆಗ್ತಿತ್ತು ಅಂತ ಚೇಂಜ್ ಮಾಡಿಸ್ದೆ. ಅದು ಬಿಟ್ಟರೆ ಬ್ರೇಕ್ ಪೆಡ್ ಒಂದು ಇಸ್ಕೊಂಬಂದಿದ್ದು 200 ರೂಪಾಯಿ ಅಷ್ಟೇ ಆಯಿತು. ಇದು ಬ್ಯಾಗಲ್ಲಿ ಹಾಕೊಂಡು ಹೋಗ್ತೀನಿ. ಸೊ ದಿಸ್ ಇಸ್ ದಿ ಎಂಟೈರ್ ಮೆಸ್ ಅಬೌಟ್ ಆಲ್ ದಿ ಅನ್ಬಾಕ್ಸಿಂಗ್. ಇಟ್ಸ್ ಅ ಟೋಟಲ್ ಮೆಸ್. ನೀವು ನೋಡಿ ಎಲ್ಲ ಹೆಂಗೆ ಬಿಸಾಕಿದ್ದೀನಿ ಅಂತ. ಸೊ ನಿಮ್ಗೆ ಇಷ್ಟ ಆಗಿರ್ಬೋದು ಹೋಪ್ಫುಲಿ. ಮುಂದೆ ಸಿಗುವ ನೆಕ್ಸ್ಟ್ ವ್ಲಾಗ್, ನೆಕ್ಸ್ಟ್ ಕಾಂಟೆಂಟ್. ವಿಲ್ ಕ್ಯಾಚ್ another content, another vlog, another biggest travel story. I hope I do it. I'm not able to control my excitement. ಒಬ್ಬನೇ ಕೂಡ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ. ಲೆಟ್ಸ್ ಸಿ. ಐಮ್ ಶ್ಯೂರ್ ನಿಮ್ಮನ್ನು ಕೂಡ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಒನ್ ಥಿಂಗ್ ಫಾರ್ ಶ್ಯೂರ್, ಏನೇ ನಾನು ವ್ಲಾಗ್ ಮಾಡಿದ್ರು ಕೂಡ ಐ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ಇಟ್ಸ್ ಅ ಪ್ರೊಲಾಂಗ್ಡ್ ಒನ್ ಆ್ಯಂಡ್ ನಿಮ್ಗೆ ಕ್ಲೀನಾಗಿ ಅರ್ಥ ಆಗೋ ಥರ ಮಾಡ್ತೀನಿ. ತುಂಬ ಕಾಂಟೆಂಟ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ. ಇಟ್ಸ್ ಜಸ್ಟ್ ಮೆಸ್ಡ್ ಅಪ್. ಸುಮ್ಮನೆ ಮಾಡಬೇಕಂತ ಮಾಡ್ತಾ ಇದ್ದಾರೆ. ನಾಟ್ ಅಗೇನ್ಸ್ಟ್ ಎನಿವನ್, ಬಟ್ ಇನ್ನೂ ಕ್ಲಿಯರಾಗಿ ಕೊಡ್ಬೋದು ಅಂತ ನನಗನ್ಸುತ್ತೆ. ನೋಡೋಣ ಹೋಗ್ತಾ ಹಿಂಗಾಗುತ್ತೆ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.